ಹಲೋ ಫ್ರೆಂಡ್ಸ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏರಿಯಾ ಮ್ಯಾನೇಜರ್ ಬಗ್ಗೆ ಆಗಿರುತ್ತೆ. ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಏರಿಯಾ ಮ್ಯಾನೇಜರ್ ಹಾಗೆಯೇ ಟೀಮ್ ಮ್ಯಾನೇಜರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಯಾರ್ಯಾರು ನೋಡಿಲ್ಲ ಹೋಗಿ ಆ ವಿಡಿಯೋನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏರಿಯಾ ಮ್ಯಾನೇಜರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಲೈಕ್ ನಮ್ಮ ಸೇವಾ ಬಂಧುವಿನಲ್ಲಿ ಏರಿಯಾ ಮ್ಯಾನೇಜರ್ ಅಂದರೆ ಯಾರು, ಅವರ ನೇಚರ್ ಆಫ್ ವರ್ಕ್ ಏನಿರುತ್ತೆ, ಅವರಿಗೆ ಕಮಿಷನ್ ಹೇಗೆ ಬರುತ್ತೆ, ಎಷ್ಟು ಪರ್ಸೆಂಟೇಜ್ ಕಮಿಷನ್ ಬರುತ್ತೆ, ಬಂದಿರೋ ಕಮಿಷನ್ನ ಯಾವ ಥರ ವಿಡ್ರಾ ಮಾಡ್ಕೊಳ್ಳೋದು, ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಏರಿಯಾ ಮ್ಯಾನೇಜರ್ ಅಂದರೆ ಯಾರು ಅಂತ ತಿಳ್ಕೊಳ್ಳೋಣ. ಏರಿಯಾ ಮ್ಯಾನೇಜರ್ ಈಸ್ ನಥಿಂಗ್ ಬಟ್ ಲೈಕ್ ಅ ಹೆಡ್ ಥರ. ನಿಮ್ಮ ಅಂಡರಲ್ಲಿ SP ಗಳು ಬರ್ತಾರೆ, ಅವ್ರಗಳಿಗೆ ನೀವು ಹೆಡ್ ಆಗಿರ್ತೀರ ಅಷ್ಟೇ. ಆ್ಯಂಡ್ ಏರಿಯಾ ಮ್ಯಾನೇಜರ್ ಐಡಿನ ನಾವೇ ಕ್ರಿಯೇಟ್ ಮಾಡಿ ಕೊಟ್ಟಿರ್ತೀವಿ. ಸೆಕೆಂಡ್, ಏರಿಯಾ ಮ್ಯಾನೇಜರ್ನ ನೇಚರ್ ಆಫ್ ವರ್ಕ್ ಏನು? ವೆರಿ ಸಿಂಪಲ್. ಇಲ್ಲಿ ನೀವು ಏನೂ ಮಾಡಬೇಕಾಗಿಲ್ಲ, ಜಸ್ಟ್ ನಿಮ್ಮ ಅಂಡರಲ್ಲಿ SP ಗಳನ್ನ ಜಾಯಿನ್ ಮಾಡಿಸ್ಬೇಕು, SB ID ಕ್ರಿಯೇಟ್ ಮಾಡಿಸ್ಬೇಕು. ಅವರು ನಮ್ಮ ಸೇವಾ ಬಂಧುವಿನ ಸರ್ವಿಸಸ್ನ ಯೂಸ್ ಮಾಡಿಕೊಂಡು ವರ್ಕ್ ಮಾಡ್ತಾರೆ, ಅದರಿಂದ ಕಮಿಷನ್ ಕೂಡ ತಗೋತಾರೆ. ಎಷ್ಟು SP ನ ಆ್ಯಡ್ ಮಾಡಿಸ್ತೀರೋ ಅಷ್ಟು ನೀವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಬರೀ SB ನ ಆ್ಯಡ್ ಮಾಡಿಸಿದ್ರೆ ಮಾತ್ರ ಆಗಲ್ಲ, ಅವರು ವರ್ಕ್ ಕೂಡ ಮಾಡಬೇಕು, ಆಗ ಮಾತ್ರ ಕಮಿಷನ್ ಸಿಗೋದು. ಥರ್ಡ್ ಒನ್, ಏರಿಯಾ ಮ್ಯಾನೇಜರ್ಗೆ ಕಮಿಷನ್ ಹೇಗೆ ಬರುತ್ತೆ? ನಾನು ಮೊದಲೇ ಹೇಳಿದಾಗೆ ನೀವು ಆ್ಯಡ್ ಮಾಡಿಸಿರುವಂತಹ SP ಗಳು ನಮ್ಮ ಸೇವಾ ಬಂಧುವಿನಲ್ಲಿ ಏನೇ ವರ್ಕ್ ಮಾಡಿದ್ರು ನಿಮಗೆ ಕಮಿಷನ್ ಆ್ಯಡ್ ಆಗ್ತಾ ಇರುತ್ತೆ. ಇದು ಜಸ್ಟ್ ಟೆಂಪ್ರರಿ ಅಲ್ಲ, ನೀವು ಆ್ಯಡ್ ಮಾಡಿಸಿರುವಂಥ SP ಎಲ್ಲಿ ತನಕ ವರ್ಕ್ ಮಾಡ್ತಾರೋ ಅಲ್ಲಿ ತನಕ ನಿಮಗೆ ಕಮಿಷನ್ ಆ್ಯಡ್ ಆಗ್ತಾ ಇರುತ್ತೆ. ಫೋರ್ತ್, ಏರಿಯಾ ಮ್ಯಾನೇಜರ್ಗೆ ಎಷ್ಟು ಕಮಿಷನ್ ಸಿಗುತ್ತೆ? ಏರಿಯಾ ಮ್ಯಾನೇಜರ್ಗೆ ಅಪ್ ಟು 5% ತನಕ ಕಮಿಷನ್ ಸಿಗುತ್ತೆ. ನಿಮ್ಮ ಅಂಡರಲ್ಲಿ ಬರುವ SP ಏನೇ ಅರ್ನಿಂಗ್ಸ್ ಮಾಡ್ತಾರೋ ಅದ್ರ ಮೇಲೆ ಅಪ್ ಟು 5% ತನಕ ಕಮಿಷನ್ ಆ್ಯಡ್ ಆಗ್ತಾ ಇರುತ್ತೆ ನಿಮ್ಮ ಒಂದು ವ್ಯಾಲೆಟ್ಗೆ. ಫಿಫ್ತ್, ಏರಿಯಾ ಮ್ಯಾನೇಜರ್ ಕಮಿಷನ್ನ ಹೇಗೆ ವಿಡ್ರಾ ಮಾಡ್ಕೊಳ್ಳೋದು? ಜಸ್ಟ್ ನಿಮ್ಮ ಬ್ಯಾಂಕಿಂಗ್ ಡೀಟೇಲ್ಸ್ನ ಎಂಟ್ರಿ ಮಾಡಿ, ಅಮೌಂಟ್ನ ಎಂಟ್ರಿ ಮಾಡಿ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಕಮಿಷನ್ ನಿಮ್ಮ ವ್ಯಾಲೆಟಿಂದ ಕಟ್ಟಾಗಿ ನಿಮ್ಮ ಅಕೌಂಟ್ಗೆ ಬಂದಿರುತ್ತೆ. ನಿಮ್ಮ ಸಿಬಿಲ್ ಸ್ಕೋರ್ ಕಮ್ಮಿ ಇದೆಯಾ? ಸಿಬಿಲ್ ಸ್ಕೋರ್ ಕಮ್ಮಿ ಇರೋ ಕಾರಣಕ್ಕೆ ಯಾರು ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇಲ್ವಾ? ಕ್ರೆಡಿಟ್ ಸ್ಕೋರ್ ಇಲ್ಲದೆ ಇರೋ ಕಾರಣಕ್ಕೆ ಲೋನ್ ಕೂಡ ಸಿಗ್ತಾ ಇಲ್ವಾ? ಈಗ ಟೆನ್ಷನ್ ಬೇಡ. ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ದವರಿಗೆ ಮಾತ್ರ ಅಲ್ಲ, ಫ್ರೆಷರ್ಸ್ಗೆ ಕೂಡ Z ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ, ಅದುವೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ. Z ಕ್ರೆಡಿಟ್ ಕಾರ್ಡ್ ಬಳಸಿ ನೀವು ಈಸಿಯಾಗಿ 750+ ಅಷ್ಟು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಇದು FD ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಈ ಕಾರ್ಡ್ನ ನೀವು ಯಾವುದೇ UPIಗೆ ಲಿಂಕ್ ಮಾಡಿಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. FD ಮೇಲೆ RBI ಕಡೆಯಿಂದ 7% ಆನ್ಯುವಲ್ ಇಂಟ್ರೆಸ್ಟ್ ಕೂಡ ಸಿಗ್ತಿದೆ, ಜೊತೆಗೆ ಜಾಯ್ನಿಂಗ್ ಬೆನಿಫಿಟ್ಸ್ ಕೂಡ ಸಿಗ್ತಿದೆ. ಈ ಒಂದು Z ಕ್ರೆಡಿಟ್ ಕಾರ್ಡ್ ಅಲ್ಲಿ ಕೇವಲ 30 ದಿನದಲ್ಲೇ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗೋದನ್ನ ನೋಡಬಹುದು. ನೀವು Z ಕ್ರೆಡಿಟ್ ಕಾರ್ಡ್ ತಗೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಹಾಗೆ ಪಿನ್ ಕಾಮೆಂಟ್ ಅಲ್ಲಿ Z ಆಪ್ ಲಿಂಕ್ ನ ಕೊಟ್ಟಿರ್ತೀನಿ. ಹೋಗಿ ಲಿಂಕ್ ನ ಮೂಲಕ Z ಆಪ್ ನ ಡೌನ್ಲೋಡ್ ಮಾಡಿಕೊಂಡು ಫ್ರೀ ಆಫ್ ಕಾಸ್ಟ್ ಅಲ್ಲಿ Z ಕ್ರೆಡಿಟ್ ಕಾರ್ಡ್ ನ ತಗೊಳ್ಳಿ, ಹಾಗೆ ಎಲ್ಲಾ ಬೆನಿಫಿಟ್ಸ್ ನ ನಿಮ್ದಾಗಿಸ್ಕೊಳ್ಳಿ. ಸೊ ಇದೆಲ್ಲ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ. ನಿಮ್ಮ ಏರಿಯಾ ಮ್ಯಾನೇಜರ್ ID ಲಾಗಿನ್ ಆದರೆ ಈ ಥರ ಪೇಜ್ ಶೋ ಆಗುತ್ತೆ. ಇಲ್ಲಿ ಡ್ಯಾಶ್ ಬೋರ್ಡ್ಗೆ ಬಂದರೆ 4 ಆಪ್ಷನ್ಸ್ ಕಾಣುತ್ತೆ. ಕ್ರಿಯೇಟ್ SB, ಮನಿ ಟ್ರಾನ್ಸ್ಫರ್, ಪೇಮೆಂಟ್ಸ್ ಆ್ಯಂಡ್ ವ್ಯಾಲೆಟ್ ರಿಪೋರ್ಟ್ಸ್ ಅಂತ. ಈಗ ಫಸ್ಟ್ ನೀವು SB ನ ಆ್ಯಡ್ ಮಾಡಿಸ್ಬೇಕು. ಸೊ ಕ್ರಿಯೇಟ್ SB ಮೇಲೆ ಟ್ಯಾಪ್ ಮಾಡಿ, ಇಲ್ಲಿ ಸೈಡಲ್ಲಿ ಆ್ಯಡ್ SB ಅಂತ ಇದೆ, ಅದ್ರ ಮೇಲೆ ಟ್ಯಾಪ್ ಮಾಡಿದರೆ SB ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗುತ್ತೆ. ಜಸ್ಟ್ ಅವ್ರದ್ದು ಬೇಸಿಕ್ ಡೀಟೇಲ್ಸ್ನ ಎಂಟ್ರಿ ಮಾಡಿ, ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಸೇವ್ ಕೊಟ್ಟರೆ SB ID ಕ್ರಿಯೇಟ್ ಆಗಿರುತ್ತೆ. ಏನೇನು ಎಂಟ್ರಿ ಮಾಡಬೇಕು ಅಂತ ನೋಡೋಣ. ನೇಮ್, ಫಾದರ್ ನೇಮ್, ಡೇಟ್ ಆಫ್ ಬರ್ತ್, ಜೆಂಡರ್, ಕಾಂಟ್ಯಾಕ್ಟ್ ನಂಬರ್, ವಾಟ್ಸಪ್ ನಂಬರ್, ಸೇಮ್ ನಂಬರ್ ಇದ್ರೆ ಸೇಮ್ನೇ ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಆಧಾರ್ ನಂಬರ್, ಇಮೇಲ್ ID, ಕ್ವಾಲಿಫಿಕೇಷನ್, ಸ್ಟೇಟ್, ಡಿಸ್ಟಿಕ್, ತಾಲೂಕ್, ಹೋಬ್ಳಿ, ಪಂಚಾಯತ್, ಪಿನ್ ಕೋಡ್, ಕಂಪ್ಲೀಟ್ ಅಡ್ರೆಸ್ನ ಎಂಟ್ರಿ ಮಾಡಿ, ಪಾಸ್ವರ್ಡ್ನ ಸೆಟ್ ಮಾಡಿ, ಅವ್ರದ್ದು ಬ್ಯಾಂಕಿಂಗ್ ಡೀಟೇಲ್ಸ್ನ ಆ್ಯಡ್ ಮಾಡಿ. ಲೈಕ್ ನೇಮ್ ಆಸ್ ಪರ್ ಇನ್ ಬ್ಯಾಂಕ್ ಅಕೌಂಟ್, ಬ್ಯಾಂಕ್ ನೇಮ್, ಬ್ರಾಂಚ್, ಅಕೌಂಟ್ ನಂಬರ್, IFSC ಕೋಡ್, ಪ್ಯಾನ್ ನಂಬರ್ನ ಎಂಟ್ರಿ ಮಾಡಿ. ಸ್ವಲ್ಪ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ, ಲೈಕ್ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್ ಆ್ಯಂಡ್ ಕ್ಯಾಂಡಿಡೇಟ್ ಇಮೇಜ್. ಇಷ್ಟನ್ನು ಅಪ್ಲೋಡ್ ಮಾಡಿ ಸೇವ್ ಕೊಟ್ಟರೆ ಆಯಿತು. SB ID ಕ್ರಿಯೇಟ್ ಆಗಿರುತ್ತೆ ನಿಮ್ಮ ಅಂಡರಲ್ಲಿ. ನೆಕ್ಸ್ಟ್ ನಿಮಗೆ ಬಂದಿರೋ ಕಮಿಷನ್ ನೀವು 2 ವೇ ಅಲ್ಲಿ ವಿಡ್ರಾ ಮಾಡ್ಕೋಬಹುದು. ಒಂದು ಮನಿ ಟ್ರಾನ್ಸ್ಫರ್, ಇನ್ನೊಂದು ಪೇಮೆಂಟ್ಸ್ ಮೆಥಡಲ್ಲಿ. ಫಸ್ಟ್ ಮನಿ ಟ್ರಾನ್ಸ್ಫರ್ ಮೇಲೆ ಟ್ಯಾಪ್ ಮಾಡೋಣ. ಇಲ್ಲಿ 2 ಆಪ್ಷನ್ಸ್ ಕಾಣುತ್ತೆ, ಮನಿ ಟ್ರಾನ್ಸ್ಫರ್ ಆ್ಯಂಡ್ ಮನಿ ಟ್ರಾನ್ಸ್ಫರ್ ಹಿಸ್ಟ್ರಿ. ಮನಿ ಟ್ರಾನ್ಸ್ಫರ್ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ 4 ಮೆಥಡ್ ಶೋ ಆಗುತ್ತೆ. IMPS, ನೆಫ್ಟ್, RTGS, UPI. ಈಗ IMPS ಮೇಲೆ ಟ್ಯಾಪ್ ಮಾಡಿ, ಜಸ್ಟ್ ನಿಮ್ಮ ಬ್ಯಾಂಕಿಂಗ್ ಡೀಟೇಲ್ಸ್ನ ಎಂಟ್ರಿ ಮಾಡಿ, ಅಮೌಂಟ್ನ ಎಂಟ್ರಿ ಮಾಡಿ, ಸೆಂಡ್ ಮನಿ ಮೇಲೆ ಟ್ಯಾಪ್ ಮಾಡಿದರೆ ಆಯಿತು. ಅಮೌಂಟ್ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿರುತ್ತೆ ವಿತಿನ್ ಅ ಸೆಕೆಂಡಲ್ಲಿ. UPI ಮೂಲಕನೂ ಟ್ರಾನ್ಸ್ಫರ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಪೇಮೆಂಟ್ ಮೇಲೆ ಟ್ಯಾಪ್ ಮಾಡಿ, ಇಲ್ಲಿ 2 ಆಪ್ಷನ್ಸ್ ಕಾಣುತ್ತೆ, ಆ್ಯಡ್ ಮನಿ ಆ್ಯಂಡ್ ವಿಡ್ರಾ ಮನಿ ಅಂತ. ಈಗ ವಿಡ್ರಾ ಮನಿ ಮೇಲೆ ಟ್ಯಾಪ್ ಮಾಡಿ, ದೆನ್ ಸೈಡಲ್ಲಿ ವ್ಯಾಲೆಟ್ ವಿಡ್ರಾ ಮೇಲೆ ಟ್ಯಾಪ್ ಮಾಡಿ, ಇಲ್ಲೂ ಸೇಮ್ ನಿಮ್ಮ ಬ್ಯಾಂಕಿಂಗ್ ಡೀಟೇಲ್ಸ್ನ ಫಿಲ್ ಮಾಡಿ, ಅಮೌಂಟ್ನ ಎಂಟ್ರಿ ಮಾಡಿ, ವ್ಯಾಲೆಟ್ ಟ್ರಾನ್ಸ್ಫರ್ ಅಂತ ಕೊಟ್ಟರೆ ಆಯಿತು. ವಿತಿನ್ 2 ಮಿನಿಟ್ಸಲ್ಲಿ ಅಮೌಂಟು ಟ್ರಾನ್ಸ್ಫರ್ ಆಗಿರುತ್ತೆ.
ಇದನ್ನೆಲ್ಲ ನೀವು ವ್ಯಾಲೆಟ್ ರಿಪೋರ್ಟ್ಸ್ ಅಲ್ಲಿ ಕೂಡ ಬಂದು ಚೆಕ್ ಮಾಡ್ಕೋಬಹುದು. ಲೈಕ್ ಎಷ್ಟೆಷ್ಟು ಕಮಿಷನ್ ಆ್ಯಡ್ ಆಗಿದೆ, ಯಾವತ್ತು ಆ್ಯಡ್ ಆಗಿದೆ ಅನ್ನೋದನ್ನ. ನಿಮಗೂ ಏರಿಯಾ ಮ್ಯಾನೇಜರ್ ಐ ಡಿ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ. ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಏರಿಯಾ ಮ್ಯಾನೇಜರ್ ಐ ಡಿನ ಕ್ರಿಯೇಟ್ ಮಾಡಿಸ್ಕೊಳ್ಳಿ. ಸೊ ಇದಾಗಿತ್ತು ಏರಿಯಾ ಮ್ಯಾನೇಜರ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್. ಇನ್ನು ಹೆಚ್ಚು ತಿಳ್ಕೋಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಬೇರೆ ಯಾವುದೇ ಸರ್ವಿಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.